ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಇರುವ ಒಂದು ಸಾಮಾನ್ಯ ವಸ್ತುವಿನ ಬಗ್ಗೆ ಮಾತನಾಡಲಿದ್ದೇವೆ. ಆದರೆ ಅದರ ಮಹತ್ವವನ್ನು ಹಲವರು ಮರೆತಿದ್ದಾರೆ. ಅದೇ ತೆಂಗಿನ ಎಣ್ಣೆ. ಒಂದು ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯರು ಅಡುಗೆಗೂ ಕೂದಲಿಗೂ ಆರೋಗ್ಯಕ್ಕೂ ಇದೇ ಎಣ್ಣೆಯನ್ನು ಬಳಸುತ್ತಿದ್ದರು. ಆದರೆ ಇಂದಿನ ಕಾಲದಲ್ಲಿ ಹಲವಾರು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಹಿರಿಯ ವೈದ್ಯರಾದ ಪೀಪಲ್ಸ್ ಡಾಕ್ಟರ್ ಎಂದೇ ಪ್ರಸಿದ್ಧಿ ಪಡೆದಿರುವ ಡಾಕ್ಟರ್ BM ಹೆಗ್ಡೆ ಅವರು ಸಹ ನೈಸರ್ಗಿಕ ಆಹಾರ ಪದ್ಧತಿಯ ಮಹತ್ವದ ಬಗ್ಗೆ ಹಲವಾರು ಬಾರಿ ಮಾತನಾಡಿದ್ದಾರೆ. ಹಾಗಾದರೆ ತೆಂಗಿನ ಎಣ್ಣೆಯ ನಿಜವಾದ ಲಾಭಗಳೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಮಿತ್ರರೇ. ಯಾವುದೇ ಡಾಕ್ಟರ್ ಕೊಬ್ಬರಿ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಇದೆ ಎಂದರೆ ಆ ಡಾಕ್ಟರ್ MBBS ಮಾಡಿಲ್ಲವೆಂದೇ ಅರ್ಥ ಎಂದು ಡಾಕ್ಟರ್ BM ಹೆಗ್ಡೆ ಅವರು ಹೇಳಿದ್ದಾರೆ. ಬಯೋಕೆಮಿಸ್ಟ್ರಿಯಲ್ಲಿ ಟೀಚ್ ಮಾಡೋದು ಕೊಲೆಸ್ಟೆರಾಲ್ ಅಂದರೆ ಅದು ಅನಿಮಲ್ ಸೋರ್ಸ್ ಕೊಬ್ಬರಿ ಎಣ್ಣೆಯಲ್ಲಿ ಬರುವುದಾದರೂ ಹೇಗೆ? ತೆಂಗಿನ ಎಣ್ಣೆಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇದೆ. ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಎಂದರೆ ಏನು? ಕೊಬ್ಬುಗಳಲ್ಲಿ ಹಲವಾರು ವಿಧಗಳಿವೆ. ಅವುಗಳಲ್ಲಿ ಒಂದು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. ತೆಂಗಿನ ಎಣ್ಣೆಯಲ್ಲಿ ಈ ರೀತಿಯ ಕೊಬ್ಬು ಆಮ್ಲಗಳು ಹೆಚ್ಚಾಗಿ ಇರುತ್ತವೆ. ಹುಟ್ಟುವ ಕಂದಮ್ಮಗಳಿಗೆ ತಾಯಿಯ ಹಾಲು ಸಿಗದಿದ್ದರೆ ಅಮೆರಿಕದಲ್ಲೂ ಕೂಡ ಮಕ್ಕಳ ಆಹಾರವಾಗಿ ಕೊಬ್ಬರಿ ಎಣ್ಣೆ ಬೇಸಾಗಿ ಬಳಸುತ್ತಾರೆ. ಅಮೆರಿಕದವರು ಈ ಮೊದಲು ತೆಂಗಿನ ಎಣ್ಣೆ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಆದರೆ ಅದು ನಿಜ ಅಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ಇದು ಸುಮಾರು ಕಾಯಿಲೆಗಳಿಗೆ ಔಷಧಿ ಎಂದು ಒಪ್ಪಿಕೊಂಡಿದ್ದಾರೆ. ತೆಂಗಿನ ಎಣ್ಣೆ ಆಲ್ಝೈಮರ್ ಕಾಯಿಲೆಗೆ ಔಷಧಿ. ಆಲ್ಝೈಮರ್ ಕಾಯಿಲೆ ಎಂದರೆ ಮರವಿನ ಕಾಯಿಲೆ. ತೆಂಗಿನ ಎಣ್ಣೆ ಬಾಯಿಯಲ್ಲಿರುವ ಸಲೈವಾನಲ್ಲಿ ಫ್ಯಾಟಿ ಆಸಿಡ್ಗಳು ಜೀರ್ಣವಾಗುತ್ತದೆ. ಕೇವಲ 2 ಪದಾರ್ಥಗಳು ಬಾಯಿಯಲ್ಲಿ ಜೀರ್ಣವಾಗುತ್ತದೆ. ಒಂದು ತಾಯಿಯ ಎದೆ ಹಾಲು, ಮತ್ತೊಂದು ತೆಂಗಿನ ಎಣ್ಣೆ. 1 ವರ್ಷದ ಮಕ್ಕಳಲ್ಲಿ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಡೆವಲಪ್ ಆಗಿರುವುದಿಲ್ಲ. ಅದರಿಂದ ಬೇರೆ ಆಯಿಲ್ ಜೀರ್ಣವಾಗುವುದಿಲ್ಲ. ತೆಂಗಿನ ಎಣ್ಣೆ ಅಮೃತಕ್ಕೆ ಸಮ. ತೆಂಗಿನ ಎಣ್ಣೆ ಅಥವಾ ತಾಯಿಯ ಎದೆ ಹಾಲು ಮಕ್ಕಳ ಬಾಯಲ್ಲಿ ಜೀರ್ಣವಾಗುತ್ತದೆ. ಮಗುವಿನ ಬಾಯಲ್ಲಿ ತೆಂಗಿನ ಎಣ್ಣೆ ಅಥವಾ ತಾಯಿ ಎದೆ ಹಾಲು ಜೀರ್ಣವಾಗಿ ಕೀಟೋನ್ಸ್ ಆಗಿ ಪರಿವರ್ತನೆ ಆಗುತ್ತದೆ. ನಮ್ಮ ಬ್ರೈನ್ ಸೆಲ್ ಡ್ಯಾಮೇಜ್ ಆಗಿದ್ದರೆ ಅದು ಕೀಟೋನ್ ಉಪಯೋಗಿಸಿಕೊಂಡು ಆರೋಗ್ಯಗೊಳ್ಳುತ್ತದೆ. ಈ ಗುಣಕ್ಕೋಸ್ಕರ ಆಲ್ಝೈಮರ್ ಕಾಯಿಲೆಗೆ ತೆಂಗಿನ ಎಣ್ಣೆಯನ್ನು ಬಳಸುತ್ತಾರೆ. ಅದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ತೆಂಗಿನಕಾಯಿ ಎಣ್ಣೆ ಸೇವಿಸುವುದರಿಂದ ಬ್ರೈನ್ ಸೆಲ್ ಸಾಯುವುದಿಲ್ಲ. ಆದರೆ ಸಾಯುವ ಹಂತದಲ್ಲಿರುವ ಬ್ರೈನ್ ಸೆಲ್ಗಳು ಮತ್ತೆ ಜೀವ ತುಂಬಿಕೊಳ್ಳುತ್ತದೆ. ಆಲ್ಝೈಮರ್ ಕಾಯಿಲೆಗೆ ತೆಂಗಿನ ಎಣ್ಣೆ ಉಪಯೋಗ ಮಾಡಬಹುದು ಎಂದು ರಿಪೋರ್ಟ್ ನಲ್ಲಿ ತಿಳಿಸಿದ್ದಾರೆ ಎಂದು ಡಾಕ್ಟರ್ BM ಹೆಗ್ಡೆ ಅವರು ತಿಳಿಸಿದ್ದಾರೆ. ತೆಂಗಿನ ಮರಕ್ಕೆ ಕಲ್ಪವೃಕ್ಷವೆಂದು ಏಕೆ ಕರೆಯುತ್ತಾರೆ? ಕಲ್ಪವೃಕ್ಷ ಅನ್ನುವುದು ಕಲ್ಪ ಎಂದರೆ 100 ವರ್ಷವಲ್ಲ, 200 ವರ್ಷವಲ್ಲ, ಎಲ್ಲ ಯುಗಗಳನ್ನು ಸೇರಿಸಿದರೆ ಒಂದು ಕಲ್ಪ. ತೆಂಗಿನ ಮರದ ಯಾವುದೇ ಒಂದು ಭಾಗವು ವೇಸ್ಟ್ ಅಲ್ಲ. ಅದರ ತೆಂಗಿನ ಮರದ ಪ್ರತಿಯೊಂದು ಭಾಗವೂ ಉಪಯುಕ್ತ. ಅದರ ಯಾವುದೇ ಭಾಗವು ಮಣ್ಣಲ್ಲಿ ಸೇರಿದರೆ ಗೊಬ್ಬರ ಆಗುತ್ತದೆ, ಅಂದರೆ ಅದು ಬಯೋಡಿಗ್ರೇಡಬಲ್ ಆಗುತ್ತದೆ. ಕೇರಳದ ಹೆಂಗಸರಲ್ಲಿ ಡ್ಯಾಂಡ್ರಫ್ ಬರುವುದಿಲ್ಲ. ಕಾರಣ ಅವರು ಹೆಚ್ಚಾಗಿ ತೆಂಗಿನ ಎಣ್ಣೆಯನ್ನು ಬಳಸುತ್ತಾರೆ. ಡ್ಯಾಂಡ್ರಫ್ಗೆ ತೆಂಗಿನ ಎಣ್ಣೆ ದಿವ್ಯ ಔಷಧ. ಅನೇಕ ಚರ್ಮದ ಕಾಯಿಲೆಗಳಿಗೆ ರಾಮಬಾಣ. ಸೀರಿಯಸ್ ಚರ್ಮದ ಕಾಯಿಲೆಗೂ ತೆಂಗಿನ ಎಣ್ಣೆಯನ್ನು ವೈದ್ಯರು ಬಳಕೆ ಮಾಡುತ್ತಾರೆ. ಅನೇಕ ವೈದ್ಯರು ಚರ್ಮ ಕಾಯಿಲೆಗೆ, ಮಸಲ್ ಪೈನ್, ಮಾಂಸಖಂಡಗಳ ನೋವಿಗೆ ತೆಂಗಿನ ಎಣ್ಣೆ ಬಳಸುತ್ತಾರೆ. ಯಾವುದೇ ಸರ್ಜರಿ, ಗ್ರಾಫ್ಟಿಂಗ್ ಆಫ್ ಸ್ಕಿನ್ ಮಾಡಿದ ಮೇಲೆ ವೈದ್ಯರು ತೆಂಗಿನ ಎಣ್ಣೆ ಉಪಯೋಗಿಸಿ ಎಂದು ಹೇಳುತ್ತಾರೆ. ಅದರಿಂದ ಹೊಸ ಚರ್ಮ ಚೆನ್ನಾಗಿ ಮತ್ತು ಬೇಗ ಬೆಳೆಯುತ್ತದೆ. ಬಿಗ್ಗೆಸ್ಟ್ ಜರ್ಮ್ ಕಿಲ್ಲರ್ ಈಸ್ ಕೋಕೋನಟ್ ಆಯಿಲ್. ಅಂದರೆ ಹಾನಿಕಾರಕ ಜರ್ಮ್ ಸಾಯಿಸುವುದು ಈ ತೆಂಗಿನ ಎಣ್ಣೆ. ಉಪ್ಪಿನಕಾಯಿಯ ಜಾರಿಗೆ ತೆಂಗಿನ ಎಣ್ಣೆ ಹಾಕಿದರೆ ಫಂಗಸ್ ಬರುವುದಿಲ್ಲ. ಉಪ್ಪಿನಕಾಯಿ ದೀರ್ಘಕಾಲ ಬಾಳಿಕೆ ಬರುತ್ತದೆ. ಅರಿಶಿನವನ್ನು ತಮಿಳುನಾಡಿನ ಹೆಣ್ಣು ಮಕ್ಕಳು ಬಳಸುತ್ತಾರೆ. ಮುಖ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಕಾಲಿಗೆ ಅರಿಶಿನ ಮೆತ್ತುವುದರಿಂದ ಯಾವುದೇ ಚರ್ಮದ ಕಾಯಿಲೆಗಳು ಬರುವುದಿಲ್ಲ. ಆದರೆ ಕರ್ನಾಟಕದಲ್ಲಿ ಅರಿಶಿನ ಹೆಚ್ಚು ಬಳಸುವುದಿಲ್ಲ. ತೆಂಗಿನ ಎಣ್ಣೆಯು ಹಾರ್ಟ್ ಡಿಸೀಸ್ ಕ್ಯೂರ್ ಮಾಡಲು ಉಪಯೋಗಿಸುತ್ತಾರೆ ಎಂದು ಹಾರ್ವರ್ಡ್ ಯೂನಿವರ್ಸಿಟಿ ಪ್ರಕಟಿಸಿದ್ದಾರೆ ಎಂದು ಡಾಕ್ಟರ್ BM ಹೆಗ್ಡೆ ಅವರು ಹೇಳಿದ್ದಾರೆ. ಇದನ್ನು ತೆಂಗಿನ ಎಣ್ಣೆಯ ಮಹತ್ವವನ್ನು ಮುಚ್ಚಿಟ್ಟಿದ್ದಕ್ಕೆ ಲಕ್ಷಾಂತರ ಜನರನ್ನು ಕಳೆದುಕೊಂಡಿದ್ದೇವೆ ಎಂದು ಅಮೆರಿಕದವರು ಪಶ್ಚಾತ್ತಾಪ ಪಟ್ಟಿದ್ದಾರೆ. ತೆಂಗಿನ ಎಣ್ಣೆ ದೇವರು ಕೊಟ್ಟ ಆಹಾರ. ತೆಂಗಿನ ಎಣ್ಣೆಯನ್ನು ಯಾವ ಪ್ರಮಾಣದಲ್ಲೂ ತೆಗೆದುಕೊಂಡರೂ ಒಳ್ಳೆಯದು. ಯಾವುದೇ ತೊಂದರೆ ಆಗುವುದಿಲ್ಲ. ಇದಕ್ಕೆ ಲಿಮಿಟ್ ಇಲ್ಲ. ತೆಂಗಿನ ಎಣ್ಣೆ ಮನುಷ್ಯ ಕುಲಕ್ಕೆ ಒಳ್ಳೆಯದು.
ತೆಂಗಿನ ಹಾಲು ಮತ್ತು ಗೆಣಸು ತುಂಬಾ ಉತ್ತಮ ಆಹಾರ. ಇಡ್ಲಿ ಜೊತೆ ತೆಂಗಿನಕಾಯಿ ಚಟ್ನಿ ಒಳ್ಳೆಯ ಆಹಾರ. ಯಾವ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಬೇಕು? ಗಾಣಕ್ಕೆ ಗಿಟುಕು ಕೊಬ್ಬರಿ ಹೋಳುಗಳನ್ನು ಕೊಟ್ಟು ಎಣ್ಣೆ ಮಾಡಿಸಬೇಕು. ಗಾಣದ ಎಣ್ಣೆಯನ್ನೇ ಬಳಸಬೇಕು. ಯಾವುದೇ ಕಾರಣಕ್ಕೂ ಅಂಗಡಿಯಲ್ಲಿ ಮಾರುವ ತೆಂಗಿನ ಎಣ್ಣೆಯನ್ನು ಕೆಮಿಕಲ್ ಮಿಕ್ಸ್ ಮಾಡಿರುತ್ತಾರೆ. ಗಾಣದ ತೆಂಗಿನ ಎಣ್ಣೆಗೆ 1 ಕೆಜಿಗೆ ಸುಮಾರು 400 ರು ತೆಗೆದುಕೊಳ್ಳುತ್ತಾರೆ. ಇದು ಪ್ಯೂರ್ ಆಗಿರುತ್ತದೆ. ತೆಂಗಿನ ಎಣ್ಣೆಯನ್ನು ಎಷ್ಟು, ಯಾವಾಗ, ಹೇಗೆ ತೆಗೆದುಕೊಳ್ಳಬೇಕು? ಬೆಳಗ್ಗೆ ಎದ್ದ ತಕ್ಷಣ 15 ml ಇಂದ 20 ml ತೆಂಗಿನ ಎಣ್ಣೆ ಬಾಯಲ್ಲಿ ಹಾಕಿಕೊಂಡು ಸುಮಾರು 10 ರಿಂದ 15 ನಿಮಿಷವರೆಗೂ ಮುಕ್ಕಳಿಸಬೇಕು. ಆ ಸಮಯದಲ್ಲಿ ನೀವು ವಾಕಿಂಗ್ ಅಥವಾ ಹೆಂಗಸರು ಮನೆ ಕೆಲಸ ಮಾಡಬಹುದು. 15 ನಿಮಿಷ ಮುಕ್ಕಳಿಸಿ ಆದ ಮೇಲೆ ವಾಶ್ ಬೇಸಿನ್ನಲ್ಲಿ ಉಗಿಯಬೇಕು. ಯಾವುದೇ ಕಾರಣಕ್ಕೂ ನುಂಗಬಾರದು. ಆಮೇಲೆ ಬಾಯನ್ನು ತೊಳೆದು ಬ್ರಷ್ ಮಾಡಬೇಕು. ನಂತರ 1 ಸ್ಪೂನ್ ಅಥವಾ 2 ಸ್ಪೂನ್ ತೆಂಗಿನ ಎಣ್ಣೆ ಕುಡಿಯಬೇಕು. ಅದಾದ ಮೇಲೆ 2 ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯಬೇಕು. ಇದರಿಂದ ಬಾಯಿಯ ದುರ್ವಾಸನೆ ಹೋಗುತ್ತದೆ. ಗಮ್ಸ್ ಮತ್ತು ಹಲ್ಲುಗಳ ಆರೋಗ್ಯ ಹೆಚ್ಚುತ್ತದೆ. ನೆನಪಿನ ಶಕ್ತಿ ಹೆಚ್ಚುತ್ತದೆ. ರಾತ್ರಿ ಮಲಗುವ ಮುಂಚೆ ಮತ್ತೆ ಈ ಕ್ರಿಯೆ ಮಾಡಬಹುದು. ರಾತ್ರಿ ಮಲಗುವಾಗ ತಲೆಗೆ ತೆಂಗಿನ ಎಣ್ಣೆ ಇಟ್ಟರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಮತ್ತು ಒಳ್ಳೆ ನಿದ್ದೆ ಬರುತ್ತದೆ. ತಲೆನೋವಿದ್ದರೆ ಕಡಿಮೆಯಾಗುತ್ತದೆ. ಮೊಣಕೈ ಮತ್ತು ಮೊಣಕಾಲುಗಳಿಗೆ ತೆಂಗಿನ ಎಣ್ಣೆ ಹಚ್ಚಬೇಕು. ಇದರಿಂದ ಸ್ನಾಯುಗಳ ಆರೋಗ್ಯ ಹೆಚ್ಚುತ್ತದೆ, ನೋವು ಕಡಿಮೆಯಾಗುತ್ತದೆ. ಹೊಕ್ಕಳಿಗೆ ರಾತ್ರಿ ಮಲಗುವಾಗ ಮುಂಚೆ 2 ಹನಿ ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಎಮ್ಮೆಯ ತುಪ್ಪ ಹಾಕಿದರೆ ಜಠರಾಗ್ನಿ ಹೆಚ್ಚಾಗಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ಜೀರ್ಣಕ್ರಿಯೆಯ ತೊಂದರೆಗಳು ಕೊನೆಯಾಗುತ್ತದೆ. ವಾರಕ್ಕೆ ಒಮ್ಮೆ ತೆಂಗಿನ ಎಣ್ಣೆ ಮಸಾಜ್ ಮಾಡಿಕೊಂಡರೆ ಆರೋಗ್ಯ ವೃದ್ಧಿಯಾಗುತ್ತದೆ. ದೇಹ ಹಗುರವೆನಿಸುತ್ತದೆ ಮತ್ತು ಒಳ್ಳೆಯ ನಿದ್ದೆ ಬರುತ್ತದೆ. ಸ್ನಾಯುಗಳ ತೊಂದರೆ ವಾಸಿಯಾಗುತ್ತದೆ. ನೋವು ನಿವಾರಣೆಯಾಗುತ್ತದೆ. ಹಾಗಾದರೆ ಮಿತ್ರರೇ, ತೆಂಗಿನ ಮರ ಕಲ್ಪವೃಕ್ಷ, ತೆಂಗಿನ ಎಣ್ಣೆ ಅಮೃತ. ತೆಂಗಿನ ಎಣ್ಣೆ ಕೇವಲ ಒಂದು ಅಡುಗೆ ಎಣ್ಣೆ ಅಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ಹಲವರ ಜೀವನದ ಒಂದು ಭಾಗ. ಆದರೆ ಯಾವುದೇ ಆಹಾರವನ್ನು ಅತಿಯಾಗಿ ಬಳಸದೆ ಸಮತೋಲನದಲ್ಲಿ ಬಳಸುವುದು ಮುಖ್ಯ. ನಿಮ್ಮ ಮನೆಯಲ್ಲಿ ಇನ್ನೂ ತೆಂಗಿನ ಎಣ್ಣೆ ಬಳಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.